ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಅನ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ರೆ ಖುಷಿಯಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಇವತ್ತಿನ ವಿಶೇಷವಾದ ವಿಷಯ ಬಂದ್ಬಿಟ್ಟು ಸೌಂದರ್ಯ. ಈ ಸೌಂದರ್ಯ ಅನ್ನೋದು ಯಾರಿಗೆ ಬೇಡ, ಯಾರಿಗಿಷ್ಟ ಇಲ್ಲ ಅಲ್ವಾ? ಪ್ರತಿಯೊಬ್ಬರಿಗೂ ಕೂಡ ಸೌಂದರ್ಯ ಬೇಕು. ಅಥವಾ ನಾನು ಚೆನ್ನಾಗಿ ಕಾಣಬೇಕು, ಯಾವುದೇ ಒಂದು ಪಾರ್ಟಿ ಆಗಲಿ, ಫಂಕ್ಷನ್ ಆಗಲಿ, ಪ್ರೋಗ್ರಾಮ್ ಆಗಲಿ, ಯಾವುದೇ ಒಂದು ಪ್ರೋಗ್ರಾಮ್ ಆದರೂ ಸರಿ, 4 ಜನ ಅಂತ ಅಲ್ಲಿ ಅವ್ರ ಮಧ್ಯೆ ನಿಂತಾಗ ನಾನು ಚೆನ್ನಾಗಿ ಕಾಣಬೇಕು ಅಂತ ಹೇಳಿಬಿಟ್ಟು ನನ್ನ ನೋಡಿ ಇಂಪ್ರೆಸ್ ಆಗಬೇಕು 4 ಜನ ಅನ್ನೋದು ಪ್ರತಿಯೊಬ್ಬರ ಮನಸ್ಸಲ್ಲೂ ಇದೆ. ಬರೀ ಇಲ್ಲಿ ಹೆಣ್ಮಕ್ಳ ಮನಸ್ಸಲ್ಲಿ ಅಷ್ಟೇ ಅಲ್ಲ, ಗಂಡ್ಮಕ್ಳ ಮನಸ್ಸಲ್ಲಿ ಕೂಡ ಇದೆ. ನಾನು ಹ್ಯಾಂಡ್ಸಮ್ ಆಗಿ ಕಾಣಬೇಕು ಅನ್ನೋದು ಅಲ್ವಾ? ಸೊ ಇಲ್ಲಿ ಕೆಲವೊಂದು ಗಂಡ್ಮಕ್ಳು ಹೇಳ್ಕೊಳ್ದೇ ಇರಬಹುದು, ಆದರೆ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಇದ್ದೇ ಇದೆ, ನಾನು ಚೆನ್ನಾಗಿ ಕಾಣಬೇಕು ಅನ್ನೋದು ಅಲ್ವಾ? ಇಲ್ಲಿ ಹೆಣ್ಮಕ್ಳು ಯಾವ ತರ ಮಾಡ್ತಿದ್ದಾರೆ ಇತ್ತೀಚೆಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಈಗ ಜಗತ್ತೇ ಕಾಂಪಿಟೇಟಿವ್ ಅಲ್ವಾ? ಎಲ್ಲೂ ಹೋದ್ರೂ ಪೈಪೋಟಿ, ಯಾರ ಮನೆಯಲ್ಲಿ ನೋಡಿದ್ರು ಪೈಪೋಟಿನೇ ಅನ್ನೋ ಥರ. ಅದು ಹೊಸ ವಿಷಯ ಅಲ್ಲ, ನಿಮಗೂ ಗೊತ್ತು, ನನಗೂ ಗೊತ್ತು. ಈಗ ಮಕ್ಕಳಿಗೆ ಯಾರಾದರೂ ಒಬ್ರು ಒಂದು ಇಂಜಿನಿಯರ್ ಅಥವಾ ಡಾಕ್ಟರ್ ಓದೋರು ನನ್ನ ಮಗ ಇಂಗ್ಲೀಷ್ ಮೀಡಿಯಮಲ್ಲಿ ಓದಲಿ ಅಥವಾ ಪ್ರೈವೇಟ್ ಸ್ಕೂಲಲ್ಲಿ ಓದಲಿ ಅಂತ ಹೇಳಿದ ತಕ್ಷಣ ಪಕ್ಕದ ಮನೆಯವರು ಏನು ಮಾಡ್ತಾರೆ, ಅವರು ಪ್ರೈವೇಟ್ ಸ್ಕೂಲ್ಗೆ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿದ್ರು, ನಾನು ಕೂಡ ನನ್ನ ಮಗನ ಪ್ರೈವೇಟ್ ಸ್ಕೂಲ್ಗೆ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ತೀನಿ ಅನ್ನೋದು ಅಲ್ವಾ? ಇನ್ನ ಏನು ಅನ್ಕೋತಾರೆ ಜನ ಅಂತಂದ್ರೆ, ಮನೆ ಈಗ ಒಬ್ರು ಸ್ಲ್ಯಾಬ್ ಹಾಕಿ ಮನೆ ಕಟ್ಟಿದ್ರಪ್ಪ, ಸ್ವಲ್ಪ ದುಡ್ಡಿತ್ತಂತವ್ರೆ, ಅವ್ರಿಗೊಂದೇನೋ ಡ್ರೀಮ್ ಇತ್ತು, ಕಟ್ಕೊಂಡ್ರು. ಅವರ ನೋಡ್ಬಿಟ್ಟು ಪಕ್ಕದವ್ರು ಏನೇ ಅನ್ಕೋತಾರೆ, ಅವನು ಸ್ಲ್ಯಾಬ್ ಹಾಕ್ಬಿಟ್ಟಪ್ಪ, ನಾನು ಅವನಕ್ಕಿಂತ ಸ್ಲ್ಯಾಬ್ ಮೇಲೆ ಇನ್ನೊಂದು ಮನೆ ಕಟ್ಟಬೇಕು ಅಂತ. ಈ ತರ ಪೈಪೋಟಿ ಜಗತ್ತು. ಈ ಪೈಪೋಟಿ ಜಗತ್ತಲ್ಲಿ ಈ ಸೌಂದರ್ಯ ಕೂಡ ಇತ್ತೀಚೆಗೆ ಪೈಪೋಟಿ ಆಗ್ಬಿಟ್ಟಿದೆ ಅಲ್ವಾ? ಯಾವುದೋ ಒಂದು ಸುಂದರವಾಗಿರೋ ಒಂದು ಹುಡುಗಿ ಬಂದ್ರು ಅಂತಂದ್ರೆ, ಅವಳು ನನಗಿಂತ ಚೆನ್ನಾಗಿ ಕಾಣ್ತಿದ್ದಾಳಲ್ವಾ, ನಾನು ಅವಳಕ್ಕಿಂತ ಚೆನ್ನಾಗಿ ಕಾಣ್ಬೇಕು ಅಂತ ಒಂದು ತಲೆಯಲ್ಲಿ ಒಂದು ಟ್ರಿಗರ್ ಓಡ್ಬಿಡತ್ತೆ ಅಲ್ವಾ? ಸೊ ಅವಾಗ ಏನ್ ಮಾಡ್ತೀವಿ ನಾವು, ನಮ್ಮ ಆರೋಗ್ಯ ಹೇಗಿರುತ್ತೆ ಅಥವಾ ಚರ್ಮ ಹೇಗೆ ಆಗತ್ತೆ ಇನ್ಮೇಲೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ತಕ್ಷಣಕ್ಕೆ ಏನ್ ಮಾಡ್ತೀವಿ, ಯಾವುದೋ ಒಂದು ಬ್ಯೂಟಿ ಪಾರ್ಲರ್ ಅಥವಾ ಇನ್ನೇನು ನೋಡ್ಕೊಂಡ್ಬಿಟ್ಟು ಏನ್ ಮಾಡ್ತೀವಿ, ನಾನು ಅವಳಿಗಿಂತ ಚೆನ್ನಾಗಿ ಕಾಣ್ಬೇಕು, ನಾನು ಹೀಗೆ ಇದಕ್ಕಿಂತ ಒಂದು ಪಟ್ಟು ಚೆನ್ನಾಗಿ ಕಾಣ್ಬೇಕು, ಈ ತರ ರೆಡಿ ಮಾಡಿಸಿ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಅಲ್ಲಿ ಒಂದು ಅರ್ಧ kg ಬಣ್ಣನೋ ಅಥವಾ ಇನ್ನೇನೋ ಅದೇನೋ ಆಗಿರ್ಲಿ, ಅವ್ರವ್ರಿಗೆ ಇಷ್ಟ ಮಾಡ್ಕೊಳ್ಳಿ, ಪರವಾಗಿಲ್ಲ. ಯಾಕಂದ್ರೆ ಎಷ್ಟೋ ಜನ ಬ್ಯೂಟಿಗೆ ಜಾಸ್ತಿ ಒತ್ತು ಕೊಡ್ತಾರೆ ಅಲ್ವಾ? ಹಾಗಾಗಿ ನಾವು ಅವ್ರಿಗೇನು ಹೇಳಕ್ ಬರಲ್ಲ. ಸೊ ಅವರು ದೃಷ್ಟಿ ಅಥವಾ ಅವ್ರ ಮನಸ್ಸಲ್ಲಿ ಇರುವಂಥದ್ದು ಅದು. ಹಾಗಾಗಿ ನಾನು ಅವ್ರಿಗೇನು ಅಥವಾ ಅವ್ರಿಗೆ ಹೇಟ್ ಮಾಡ್ತಾ ಇಲ್ಲ, ಅಥವಾ ಅವ್ರು ಹೀಗೆ ಅಂತ ಅವ್ರಿಗೆ ಹೇಳ್ತಾ ಇಲ್ಲ, ದಯವಿಟ್ಟು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಇರೋ ರಿಯಾಲಿಟಿನ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಆ ಥರ ಕಾಂಪಿಟೇಟಿವ್ ಆಗಿಬಿಟ್ಟಿದೆ. ಹಾಗಿದ್ದಾಗ ನಾವು ಇತ್ತೀಚೆಗೆ ನ್ಯಾಚುರಲ್ ಬ್ಯೂಟಿನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅನ್ನೋದನ್ನ ಮರ್ತು ಬಿಟ್ಟಿದ್ದೀವಿ. ಇವಾಗ ಟಾಪಿಕ್ ಬಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಅಯ್ಯೋ ಇವಳು ಯಾವುದೋ ಸೋಡಾನ ತಗೊಂಡ್ಬಿಟ್ಟು ಅಥವಾ ಕಡ್ಲೆ ಹಿಟ್ಟನ್ನ ತಗೊಂಡ್ಬಿಟ್ಟು ಅಥವಾ ಲಿಂಬೆ ಹಣ್ಣನ್ನ ತುಳಸಿ ರಸನ ಹಾಕಿ ತಿಕ್ಕಿ ಏನೋ ಒಂದು ಟಿಪ್ಸ್ ಹೇಳ್ತಾಳೆ ಬಿಡಪ್ಪ ಅಂತೆಲ್ಲ ಅನ್ಕೊಂತಿದ್ರ ಅಲ್ವಾ? ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡಕ್ ನೋಡ್ತಿದ್ರ. ಬಟ್ ಹೇಳ್ತಿದ್ದೀನಿ ಅಲ್ವಾ, ಇದು ಗಂಡ್ಮಕ್ಳಿಗೂ ಇರ್ಬೋದು, ಹೆಣ್ಮಕ್ಳಿಗೂ ಇರ್ಬೋದು, ಫಾಲೋ ಮಾಡಿ. ಇನ್ನು ಟಿಪ್ಸ್ ಹೆಂಗೆ ಅಂದ್ರೆ, ಮನೇಲೆ ಸಿಗೋ ಪದಾರ್ಥಗಳನ್ನ ತಗೊಂಡು ಅದು ಇದು ನಾನು ಫಸ್ಟ್ ಆಫ್ ಆಲ್ ನಾನು ಇಷ್ಟಪಡಲ್ಲ ಅವೆಲ್ಲ. ಅಂಡ್ ನಿಮಗೂ ಕೂಡ ಆ ಥರದ್ದು ಏನು ನಾನು ಹೇಳ್ತಾ ಇಲ್ಲ. ಜಸ್ಟ್ ಈ ಟಿಪ್ಸ್ನ ಕೆಲವೊಂದು ಏನು ಫಾಲೋ ಮಾಡಬೇಕು ಅದನ್ನ ಹೇಳ್ಕೊಡ್ತಾ ಇದ್ದೀನಿ. ನಾನೇನು ಫಾಲೋ ಮಾಡ್ತಿದ್ದು ನಾನು ಹೇಳ್ಕೊಡ್ತಾ ಇದ್ದೀನಿ. ಹಾಗಂತ ನಾನೇ ದೊಡ್ಡ ಏನು ವಿಶ್ವಸುಂದರಿ ಅಂತ ಕೂಡ ಹೇಳ್ತಲ್ಲ. ಬಟ್ ನನಗೆ ಗೊತ್ತು, ನನ್ನಕ್ಕೆ ತಕ್ಕಂತೆ ನಾನು ಸುಂದರವಾಗಿದ್ದೀನಿ, ನಾನು ಖುಷಿಯಾಗಿದ್ದೀನಿ. ನಾನು ಎಲ್ಲೂ ಹೋದ್ರೂ ಕೂಡ ನನ್ನ 4 ಜನ ಇಂಪ್ರೆಸ್ ನಾನು ಮಾಡಬಹುದು ಅನ್ನೋದು ನನಗೆ ಗೊತ್ತು. ಸೊ ಹಾಗಾಗಿ ನಾನು ಸುಂದರವಾಗಿದ್ದೀನಿ. ನಾನು ಎಲ್ಲರ ಹತ್ರನೂ ಎಲ್ಲ ಕಡೆನೂ ಕೆಲವೊಂದ್ಸಲ ಹೇಳ್ಕೊತೀನಿ, ಎಸ್ ಐ ಆಮ್ ಸುಂದರಿ, ನಾನು ಆಲ್ವೇಸ್ ಸುಂದರಿ, ಓಕೆನಾ? ಸೊ ಇದು ಬೇರೆ ವಿಷಯ. ಅಂಡ್ ನಾನು ಫಾಲೋ ಮಾಡೋದು ಕೆಲವೊಂದು ಟಿಪ್ಸ್ಗಳನ್ನ ಇವತ್ತು ನಿಮ್ಮ ಜೊತೆ ಹಂಚ್ಕೊತೀನಿ. ಇಲ್ಲಿ ಫಸ್ಟ್ ಟಿಪ್ಸ್ ಏನಪ್ಪಾ ಅಂತಂದ್ರೆ, ಮನಸ್ಸು. ಈಗ ಕೆಲವೊಬ್ಬರಿಗೆ ಬ್ಯೂಟಿ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ರು ಹೋಗೋದು ಮುಖ ಅಲ್ವಾ? ಫಸ್ಟ್ ಬ್ಯೂಟಿ ಅಂದ ತಕ್ಷಣ ಎಲ್ರ ಮುಖದಲ್ಲಿ ಬರೋದು ಏನಪ್ಪಾ ಅಂದ್ರೆ ಕಾಸ್ಮೆಟಿಕ್ಸ್, ಲಿಪ್ಸ್ಟಿಕ್ಸ್, ಏನು ಮೇಕಪ್ ಐಟಮ್ಸ್ ಏನೇ ಇರ್ಬೋದು, ಅದು ಬಂದ್ಬಿಡತ್ತೆ ತಲೆಯಲ್ಲಿ ಅಲ್ವಾ? ಬಟ್ ಹಾಗಿರ್ಬಾರ್ದು ಆಯ್ತಾ? ಬ್ಯೂಟಿ ಅನ್ನೋದು ಒಂದು ಮನಸ್ಸು ಯಾವಾಗ ಶುದ್ಧವಾಗಿರುತ್ತೆ, ನಿರ್ಮಲವಾಗಿರುತ್ತೆ, ಸ್ವಚ್ಛವಾಗಿರುತ್ತೆ, ಆವಾಗ ಈ ಮುಖದಲ್ಲಿ ಅಥವಾ ಏನು ಬ್ಯೂಟಿ ಅನ್ನೋದು ತನ್ನಿಂದ ತಾನೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ಮುಖದಲ್ಲಿ ಕಳೆ ಅನ್ನೋದು ಬರ್ತಾ ಆಟೋಮೆಟಿಕ್ ಆಗಿ ಆಗ್ತಾ ಹೋಗುತ್ತೆ ಆಯ್ತಾ? ಫಸ್ಟ್ ಒಂದು ಸ್ವಚ್ಛವಾದ ಮನಸ್ಸು. 2ನೇ ಟಿಪ್ಸ್ ಏನಪ್ಪಾ ಅಂತ ಅಂದ್ರೆ, ನಗ್ರಿ ರೀ, ಚೂರು ಏನೋ ಒಂದ್ ಕಡೆ ನಗ್ರಿ, ಮನಸ್ಸಿಂದ ನಗ್ರಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನೀವು ನೋಡಿ, ನೀವು ಎಷ್ಟೋ ಮೇಕಪ್ ಮಾಡ್ಕೊಳ್ಳಿ, ಮುಖ ಅಂತ ಗಂಟು ಹಾಕೊಂಡಿದ್ರೆ ನಿಜವಾಗ್ಲೂ ಸುಂದರವಾಗಿ ಕಾಣಲ್ಲ, ಒಪ್ಕೋತಿರಲ್ವಾ? ಮುಖಕ್ಕೆ ಏನು ಬಣ್ಣ ಹಚ್ಚದೇ ಇರ್ಲಿ, ಒಂದು ಸಣ್ಣ ನಗು ಕೊಡಿ ಮನಸ್ಸಿಂದ. ಯಾವಾಗ ಒಂದು ಮುಗುಳ್ನಾಗೇನೋ ಅಥವಾ ಒಂದು ಸ್ಮೈಲ್
ಈ ನಗು ಅನ್ನೋದನ್ನ ಕೊಡ್ತೀವಲ್ವಾ, ಆವಾಗ ನಮ್ಮ ಬ್ಯೂಟಿ ಡಬಲ್ ಇನ್ಕ್ರೀಸ್ ಆಗತ್ತೆ, 2 ಪಟ್ಟಷ್ಟಾಗತ್ತಲ್ವಾ. ನೀವು ನಂಬ್ತಿರೋ ನನಗೆ ಗೊತ್ತಿಲ್ಲ, ಒಟ್ನಲ್ಲಿ ನಾನಂತೂ ಇದು ನಂಬ್ತೀನಿ. ಯಾಕೆ ಅಂತಂದ್ರೆ ನನ್ನ ಒಂದು ಬ್ಯೂಟಿಯ, ನನ್ನ ನ್ಯಾಚುರಲ್ ಬ್ಯೂಟಿ ಒಂದು ಟಾಪ್ ಸೀಕ್ರೆಟ್ ಅಂದ್ರೆ ಅದು ಸ್ಮೈಲ್, ಒಂದು ನಗು, ಆಯ್ತಾ. ಸೊ ಯಾವಾಗ್ಲೂ ನಗ್ತಾ ಇರಿ. ಅದು ಏನೇ ನೋವಿರ್ಲಿ ಕಣ್ರಿ, ನೋವು ಯಾರಿಗಿರಲ್ಲ, ಈ ಕಷ್ಟಗಳು ಯಾರಿಗಿರಲ್ಲ, ಎಲ್ರಿಗೂ ಇರತ್ತೆ ಅಲ್ವಾ. ಸೊ ಒಂದೇ ಒಂದು ನಗು ಕೊಡಕ್ಕೆ ಏನ್ ದುಡ್ಡು ಕೊಡ್ಬೇಕಾ, ಬೇಡ ಅಲ್ವಾ. ಸೊ ಒಂದೇ ಒಂದು ನಗು ಕೊಡಿ, ಅವಾಗ ಇನ್ನೂ ಆ ನಗುವಿಂದ ನಮ್ಮ ಬ್ಯೂಟಿ ಏನಾಗುತ್ತೆ, ಡಬಲ್ ಆಗುತ್ತೆ. ಇನ್ನು 3rd ಟಿಪ್ಸ್ ಏನಪ್ಪಾ ಅಂತಂದ್ರೆ, ನಾನು ಫಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಸೆಲ್ಫ್ ಲವ್ ಎಲ್ಲಿ ಹೆಚ್ಚಾಗಿರುತ್ತೆ ಅಲ್ಲಿ ಬ್ಯೂಟಿ ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಅವಳು ಚೆನ್ನಾಗಿದ್ದಾಳೆ, ಅಯ್ಯೋ ಅವಳಿಗಿಂತ ನಾನು ಚೆನ್ನಾಗಾಗ್ಬೇಕು ಅಂದ್ರೆ ಅಲ್ಲ, ಹೊಟ್ಟೆ ಕಿಚ್ ಮಾಡ್ಕೊಂಡು ಹೋದ್ರೆ ಅದು ಖಂಡಿತ ಆಗಲ್ಲ. ನನಗೆ ಗೊತ್ತು, ದಿನಕ್ಕೆ ಒಂದ್ಸಲನಾದ್ರೂ ನೀರ ಹತ್ರ ಹೋಗಿ ನಾನು ಚೆನ್ನಾಗಿದ್ದೀನಿ, ನನಗೆ ಗೊತ್ತು ನಾನು ಚೆನ್ನಾಗಿದ್ದೀನಿ, ನಾನು ಕೂಡ 4 ಜನರಿಗೆ ಇಂಪ್ರೆಸ್ ಮಾಡಬಲ್ಲೆ, ನನ್ನ ಬ್ಯೂಟಿ ಇದೆ, ನನಗೆ ನ್ಯಾಚುರಲ್ ಬ್ಯೂಟಿನೇ ಇದೆ. ನಾನು ಯಾವುದೋ ಎಲ್ಲರ ಥರ ಬಣ್ಣ ಹಚ್ಕೊಂಡು ಏನು ಮೇಕಪ್ ಮಾಡ್ಕೊಂಡು ನನ್ನ ಬ್ಯೂಟಿನ ನಾನು ತೋರಿಸ್ತಾ ಇಲ್ಲ. ನನಗೆ ನ್ಯಾಚುರಲ್ ಆಗಿ ಬ್ಯೂಟಿ ದೇವ್ರು ಕೊಟ್ಟಿದ್ದಾನೆ, ಸುಂದರವಾಗಿದ್ದೀನಿ, ನನಗೆ ಗೊತ್ತು ನಾನು ಸುಂದರ. ಇದನ್ನ ಪಾಸಿಟಿವ್ ಆಗಿ ಮಿರರ್ ಮುಂದೆ ಫಸ್ಟ್ ನಿಮ್ಗೆ ಹೇಳಕ್ ಕಷ್ಟ ಆಗಬಹುದು, ಬಟ್ ಅದನ್ನ ಏನಂತಾರೆ, ಮರಳಿ ಪ್ರಯತ್ನ ಮಾಡು ಅಂತಾರಲ್ವಾ, ಹಾಗೆ ಪದೇ ಪದೇ ಹುಚ್ಚರ ತರ ಹೇಳ್ಕೊಡಿ. ಪರವಾಗಿಲ್ಲ, ನಿಮ್ಗೆ ಯಾರಾದ್ರೂ ಏನಾದ್ರು ಅನ್ಕೊಡಿ, ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇದರಿಂದ ಕೂಡ ನಿಮ್ಮ ಬ್ಯೂಟಿ ಇನ್ಕ್ರೀಸ್ ಆಗತ್ತೆ, ಇದಕ್ಕೂ ಕೂಡ ನನ್ನ ಗ್ಯಾರಂಟಿ. ಇನ್ನು 4th ಟಿಪ್ ಏನಪ್ಪಾ ಅಂತಂದ್ರೆ, ಒಂದು ಮುದ್ರೆ. ಇವಾಗ ಆ ಮುದ್ರೆ ನಾವು ಕೂತಲೇ ಮಾಡ್ಬೇಕಾ, ನಿಂತ್ಕೊಂಡೇ ಮಾಡ್ಬೇಕಾ, ಇಲ್ಲ ಚಾಪೆ ಹಾಸ್ಕೊಂಡೇ ಮಾಡ್ಬೇಕಾ, ಮಲ್ಕೊಂಡಾಗೆ ಮಾಡ್ಬೇಕಾ, ಊಟ ಮಾಡೋಕ್ಕಿಂತ ಮುಂಚೆ ಮಾಡ್ಬೇಕಾ, ಅಥವಾ ದೇವ್ರ ಮನೇಲಿ ಕೂತ್ಕೊಂಡೇ ಮಾಡ್ಬೇಕಾ ಅನ್ನೋ ಕೆಲವೊಂದು ಡೌಟ್ಸ್ ಇರುತ್ತೆ. ಇದ್ಯಾವುದು ಏನು ನಿಯಮ ಆಗಲಿ ಇಲ್ಲ. ನೀವು ಎಲ್ಲಿ ಬೇಕಾದ್ರೆ ಯಾವಾಗ ಬೇಕಾದ್ರೆ ಒಂದು 5 ನಿಮಿಷ ನಿಮ್ಗೆ ಅಂತ ಎಷ್ಟು ತಗೋತೀರಾ ಅಲ್ವಾ, ಅಲ್ಲಿ ಕೂತ್ಕೊಂಡು ನೀವು ಆರಾಮಾಗಿ ಮಾಡಿ. ತೋರ್ಬೆರಳಿರುತ್ತೋ ಅದನ್ನ ಈ ತೋರ್ಬೆರಳನ್ನ ಹೆಬ್ಬೆರಳಿನ ಏನಂತೀವಿ ಲಾಸ್ಟ್ ಎಂಡಿಂಗ್ ಅಲ್ಲಿ ಈ ತರ ಫೋಲ್ಡ್ ಮಾಡಿಬಿಟ್ಟು ಈ ತರ ಮಾಡಿ, ಉಳಿದಿರೋ ಬೆರಳನ್ನ ಈ ತರ ಏನು ಕ್ಲೋಸ್ ಮಾಡೋದು ಮತ್ತೆ ಮಡ್ಚೋದು ಬಿಡಿಸೋದು ಈ ತರ ಮಾಡಿ. ಓಕೆನಾ. ಈ ತರ ಮಾಡೋದ್ರಿಂದ ಕೂಡ ಗೊತ್ತಾಗಿದೆ ಅನ್ಕೋತೀನಿ, ಇನ್ನೊಂದ್ಸಲ ಬೇಕಾದ್ರೆ ತೋರಿಸ್ತೀನಿ. 2 ಕೈಯಿಂದ ಓಕೆನಾ. ಈ ಹೆಬ್ಬೆರಳಿನ ಎಂಡಲ್ಲಿ ಈ ತೋರ್ ಬೆರಳು ಏನಿದೆ ಅದನ್ನ ಇಲ್ಲಿ ಮಡಿಸ್ತಿದೀವಿ, ಇದನ್ನ ಇಲ್ಲಿ ಮಡಿಸ್ತಿದೀವಿ, ಪ್ಲಸ್ ಇದನ್ನ ಈ ತರ ಮಡಚೋದು ಆಮೇಲೆ ಬಿಡಿಸೋದು ಮಾಡ್ತಾ ಇದ್ದೀವಿ. ಸೊ ಅಲ್ವಾ. ಸೊ ಇದನ್ನ ಮಾಡೋದ್ರಿಂದ ನಮ್ಮ ಗ್ಲೋಯಿಂಗ್ ಸ್ಕಿನ್, ನಮ್ಗೇನು ಬ್ಯೂಟಿ ಬೇಕಾಗಿರೋದು, ಏನ್ ಬೇಕು, ನಮಗೆ ಕಾಂತಿ ಬೇಕಲ್ವಾ. ಸೊ ಆ ಕಾಂತಿ ಯಾವುದೋ ಒಂದು ಬಣ್ಣದಿಂದ ಹಚ್ಚಿದ್ರೆ ಬರಲ್ಲ ಕಣ್ರಿಂದ. ದಿನಕ್ಕೆ ನಾವು ಇದನ್ನ 30 ಸಲ ಮಾಡ್ಬೋದು, ಇಲ್ಲ 50 ಸಲ ಆದ್ರೂ ಮಾಡ್ಬೋದು. ಅದನ್ನ ಒಂದೇ ಸಲ 50 ಮಾಡ್ತೀವಿ ಅಂತ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಯಾವಾಗ ಒಂದು 10 ನಿಮಿಷ 5 ನಿಮಿಷ ಟೈಮ್ ಸಿಗುತ್ತಾ ಆವಾಗ ಮಾಡಿ. ಎಲ್ಲೋ ಒಂದ್ ಕಡೆ ನಿಂತ್ಕೊಂಡಿರ್ತೀರಾ, ಮಾತಾಡ್ತಿರ್ತೀರಾ, ಆವಾಗ ಈ ತರ ಮಾಡಿ. ಆಮೇಲೆ ಏನೋ ಒಂದು ಫೋನ್ ಬರುತ್ತೆ ಅಥವಾ ಸ್ಪೀಕರ್ ಹಾಕಿರ್ತೀರಾ, ಏನೋ ಒಂದು ಅನ್ನ ಕುದಿತಾ ಇರುತ್ತೆ, ಅನ್ನ ನೋಡ್ತಿರ್ತೀರಾ, ಸೊ ಏನೋ ಒಂದು ಮಾಡ್ತಿರ್ತಾರಲ್ವ, ಆ ಥರ ಇದನ್ನ ಮಾಡಿ. ಇದಕ್ಕೆ ಯಾವುದೇ ರೀತಿ ನಿಯಮಗಳು ಇಲ್ಲ ಆಯ್ತಾ. ಅದೇ ಟೈಮಲ್ಲಿ ಮಾಡಬೇಕು, ಇದೇ ಟೈಮಲ್ಲಿ ಮಾಡಬೇಕು ಅನ್ನೋದೇನಿಲ್ಲ. ಯಾವಾಗ ಬೇಕಾದ್ರೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾಡಬಹುದು. ಆದ್ರೆ ಒಂದೇ ಸಲ ಏನು ಇಷ್ಟೇ ಮಾಡ್ತೀನಿ ಅಂತ ಹೋಗಿ ಕುತ್ಕೋಬೇಡಿ. ಒಂದು 20ರಿಂದ ಮ್ಯಾಕ್ಸಿಮಮ್ ಒಂದು 30 ಮಾಡಿ ಸಾಕು. 30 ಸಲ ಮಾಡಿ ಅಷ್ಟೇ. ಇನ್ನು ನೆಕ್ಸ್ಟ್ ಟಿಪ್ಸ್ ಏನಪ್ಪಾ ಅಂತಂದ್ರೆ, ಒಂದು ಮಂತ್ರ. ಎಸ್, ಎಲ್ರಿಗೂ ಡೌಟ್ ಬಂದಿರತ್ತೆ ಅಲ್ವಾ, ಏನು ಮಂತ್ರದಿಂದ ನಮ್ಮ ಬ್ಯೂಟಿನ ಇನ್ಕ್ರೀಸ್ ಮಾಡ್ಕೊಳಕ್ಕಾಗತ್ತಾ, ಅದು ಹೇಗೆ ಸಾಧ್ಯ? ಒಂದು ಮಂತ್ರ ಹೇಳೋದ್ರಿಂದ ನಮ್ಮ ಬ್ಯೂಟಿ ಇನ್ಕ್ರೀಸ್ ಆಗೋದಿತ್ತಂದ್ರೆ ಕಂಪ್ನಿಗಳೆಲ್ಲ ಮುಚ್ಚೋಗ್ಬಿಡ್ತಿದ್ವು ಅಂತ ಅನ್ಸತ್ತೆ ಅಲ್ವಾ. ಹೌದು, ಆದ್ರೆ ಕೆಲವೊಬ್ಬರಿಗೆ ಇಲ್ಲಿ ಗೊತ್ತಿರತ್ತೆ ಮಂತ್ರಗಳು ಎಷ್ಟು ಪವರ್ಫುಲ್, ಆ ಮಂತ್ರಗಳಿಂದ ಹೇಗೆ ಕಾರ್ಯಸಿದ್ಧಿ ಮಾಡ್ಕೊಳ್ಳೋದು ಅಂತ ಅದೆಷ್ಟೋ ಜನರಿಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಈ ಮಂತ್ರನೂ ಅಷ್ಟೇ, ಅಲ್ಲೇ ಹೇಳಬೇಕು, ಇಲ್ಲೇ ಹೇಳಬೇಕು, ಅಥವಾ ಈ ಟೈಮಲ್ಲೇ ಹೇಳಬೇಕು, ಇಷ್ಟೇ ಹೇಳಬೇಕು ಅನ್ನೋದೇನಿಲ್ಲ. ನೀವು ಪಾತ್ರೆ ತೊಳಿತಿರ್ತೀರಾ ಆವಾಗಾದ್ರೂ ಹೇಳ್ಬೋದು, ಬಟ್ಟೆ ತೊಳಿತಿರ್ತೀರಾ ಆವಾಗ ಪಾತ್ರೆ, ನಿಮ್ಮ ಏನು ಕೆಲಸ ಮಾಡ್ತೀರೋ ಹೇಳಿ, ಪರವಾಗಿಲ್ಲ. ಯಾವಾಗ ಆಗತ್ತಾ ಆವಾಗ ಉಚ್ಚಾರ ಮಾಡಿ. ಈ ಮಂತ್ರ ಹೇಗಿದೆ ಅಂತಂದ್ರೆ, ಓಂ ಪರಮ ಸುಂದರಾಯೇ ನಮಃ, ಓಂ ಪರಮ ಸುಂದರಾಯೇ ನಮಃ. ಇವಿಷ್ಟು ಟಿಪ್ಸ್ ಏನು ಹೇಳಿದ್ದೀನಿ ಅದನ್ನು ಜೀವನದಲ್ಲಿ ಫಾಲೋ ಮಾಡಿ, ಖಂಡಿತ ನಿಮ್ಮ ಒಂದು ಬ್ಯೂಟಿ ಅಥವಾ ನಿಮ್ಮ ಸೌಂದರ್ಯವೇ ಬದಲಾಗುತ್ತೆ ಆಯ್ತಾ. ಏನು ಡಬಲ್ ಆಗ್ತಾ ಹೋಗುತ್ತೆ. ನೀವು ಏನು ಈ ಕಾಸ್ಮೆಟಿಕ್ಸಿಗೆ ಏನು ಬೆಲೆ ಬಾಳುವಂತ ಏನು ದುಡ್ಡು ಹಾಕ್ತಿದ್ದೀರಲ್ವ, ಅದು ಸ್ವಲ್ಪನಾದರೂ ಅವಾಯ್ಡ್ ಮಾಡಬಹುದು. ಸೊ ನೀಟಾಗಿ ಫಾಲೋ ಮಾಡಿದರೆ ಮಾತ್ರ ಸಾಧ್ಯ ಎಲ್ಲವೂ. ಅದಕ್ಕಿಂತ ಮುಂಚೆ ಫಸ್ಟು ನಾವು ಮಾಡೋ ಕೆಲಸದಲ್ಲಿ ಪ್ರತಿಯೊಂದು ಮೇಲೂ ನಮಗೆ ನಂಬಿಕೆ ಇರಬೇಕು ಅಲ್ವಾ. ಸೊ ಇದಿಷ್ಟು ಇವತ್ತಿನ ಬ್ಯೂಟಿ ಟಿಪ್ಸ್ಗಳಾಗಿತ್ತು. ಗೊತ್ತಿಲ್ಲ ಎಷ್ಟು ಜನರಿಗೆ ಈ ವಿಡಿಯೋ ಇಷ್ಟ ಆಯಿತು, ಎಷ್ಟು ಜನರಿಗೆ ಇಷ್ಟ ಆಗಿಲ್ಲ ಅಂತ. ನಿಮ್ಮ
ಏನು ಈ ವಿಡಿಯೋ ನೋಡಿ ನಿಮ್ಮ ಒಪಿನಿಯನ್ ಏನು ಅಥವಾ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಯಾಕೆಂದರೆ ಕಮೆಂಟ್ ಬಾಕ್ಸ್ ಇರೋದೇ ನಿಮಗೋಸ್ಕರ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನಿಮ್ಮ ಸುತ್ತಮುತ್ತ ನಾನು ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು ಯಾರು ಬ್ಯೂಟಿ ಪಾರ್ಲರಲ್ಲೇ ಹೋಗಿ ಕೂತ್ಕೋತಾರೆ, ಅಥವಾ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಯಾರಿಗಾದರೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಯೂಟಿ ಟಿಪ್ಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.